ನಾನು ಕಿರಣ್ ಮಜುಮ್ದಾರ್ ಏನು ಹೇಳಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಯಾರಾದರೂ ಸರ್ಕಾರ ಸತ್ತೋದಾಗ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರ ಪಾಪರ್ ಔಟ್ ಇದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ, ದಾರಿಯಲ್ಲಿ ಹಣಕ್ಕೋಸ್ಕರ ತಿರುಪೆ ಎತ್ತುವಂಥ ಪರಿಸ್ಥಿತಿ ಬಂದ ಆ ಸಂದರ್ಭದಲ್ಲಿ ಜನಗಳೇ ಅದನ್ನು ಮಾಡುವಂಥ ಪರಿಪಾಠ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ಈ ಥರ ಕಿರಣ್ ಮಜುಮ್ದಾರ್ ಥರ ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು, ಬೆಂಗಳೂರಿನ ಎಲ್ಲ ನಾಗರಿಕರು ನಿಮ್ಮ ಮನೆ ರಸ್ತೆಗಳನ್ನು ನೀವೇ ಸರ್ ಮಾಡ್ಕೊಳ್ಳಿ ಅಂತ ಅವರ ಕಿರಣ್ ಮಜುಮ್ದಾರ್ ನಾನೇ ಮಾಡ್ತೀನಿ ಅಂದರೆ, ಉಳಿದವರು ನೀವು ಬೆಂಗಳೂರು ಜನ ನೀವು ನಿಮ್ಮ ರಸ್ತೆಗಳನ್ನು ಮಾಡಿ. ಈ ಸರ್ಕಾರ ಸತ್ತೋಗಿದೆ, ಪಾಪರ್ ಆಗಿರೋ ಸರ್ಕಾರ, ಹಣದ ಇಲ್ಲ. ಈಗ ಹಣ ಇಲ್ದಿರ ಎಲ್ಲ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರಲ್ಲ. ಚಾಮರಾಜನಗರದಲ್ಲಿ 22 ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ. 22 ಈ ಸರ್ಕಾರ ಬಂದಾಗಿಂದ ಇದುವರೆಗೂ ಅವ್ರಿಗೆ ಸಂಬಳನೇ ಕೊಟ್ಟಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡು. ಮೊನ್ನೆನೂ ಕೂಡ ನಾನೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ 3 ತಿಂಗಳಿಂದ. ಯಾರೋ ಲೈಬ್ರರಿಯನ್ ಸಂಬಳ ಕೊಡ್ದಿರ, 4-5 ತಿಂಗಳಿಂದ ಸಂಬಳ ಕೊಡ್ದಿರ ಲೈಬ್ರರಿಯನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀರು ಬಿಡೋ ಅಂತ ನೀರು ಗಂಟಿ ಅವನು ಸಂಬಳ ಕೊಡ್ದಿರ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಂದರೆ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದು ಪ್ರೂವ್ ಆಯ್ತಲ್ಲ. ಇದಕ್ಕಿಂತ ಸಾಕ್ಷಿ ಏನು ಬೇಕು? ಈ ಆತ್ಮಹತ್ಯೆಗಳಿಗಿಂತ ಸಾಕ್ಷಿ. ಆತ್ಮಹತ್ಯೆ ಮಾಡ್ಕೊಳೋನು ಸತ್ಯ ಹೇಳ್ತಾನೆ, ಯಾವತ್ತೂ ಅವನು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಹೇಳಿದ್ದಾನೆ. ಆತ್ಮಹತ್ಯೆ ಮಾಡ್ಕೊಂಡಾಗ ಬರೆದಿಟ್ಟಿದ್ದಾನಲ್ಲ, ನಂಗೆ ಸಂಬಳ ಕೊಟ್ಟಿಲ್ಲ, ನನಗೆ ಮನೇಲಿ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಇದೆಲ್ಲ ಹೇಳಿದಾರಲ್ಲ. ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಈ ಸಾವುಗಳು ಏನಾಗ್ತಾ ಇದೆ, ಏನು ನೌಕರರ ಸಾವುಗಳು, ಇದೇ ಸಾಕ್ಷಿ. ಅವರ ಡೆತ್ ನೋಟೇ ಸಾಕ್ಷಿ. ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ಇನ್ನಾದರೂ ಸಿದ್ದರಾಮಯ್ಯನವರು ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ ಬುರುಡೆ ಬಿಡೋದು ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಶ್ವೇತಪತ್ರವನ್ನು ಹೊರಡಿಸಿ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯೋ ಇಲ್ವೋ, ಎಷ್ಟಿದೆ, ಕಳೆದ 2.5 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀರ, ಹಿಂದಿನ ಸರ್ಕಾರಗಳು ಎಷ್ಟು ಸಾಲ ಮಾಡಿತ್ತು, ವರ್ಷಕ್ಕೆ ಪ್ರತಿ ವರ್ಷ ಹಿಂದಿನ ಸರ್ಕಾರಗಳು ಎಷ್ಟೆಷ್ಟು ಸಾಲ ಮಾಡಿತ್ತು. ನಿಮಗೆ ನೇರವಾದಂಥ ಪ್ರಶ್ನೆ. ಹಿಂದೆ ಇದ್ದಂಥ ಸರ್ಕಾರಗಳು, ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದರು, ನೀವು ಬಂದ ಮೇಲೆ ಎಷ್ಟು ಸಾಲ ಮಾಡಿದಾರ ಶ್ವೇತಪತ್ರ ಹೊರಡಿಸಿ, ಜನ ತೀರ್ಮಾನ ಮಾಡಲಿ. ನಾನು ಹೇಳೋದು ಏನಾದರೂ ಸುಳ್ಳಾದರೆ ಜನ ತೀರ್ಮಾನ ಮಾಡಲಿ. ಜನ ಚೀಮಾರಿ ಹಾಕ್ಲಿ, ಕಾಂಗ್ರೆಸ್ಗೆ ಹಾಕ್ತಾರೋ BJPಗೆ ಹಾಕ್ತಾರೋ ಹಾಕ್ಲಿ, ಜನ ತೀರ್ಮಾನ ನೋಡೋಣ. ಹೊರಡಿಸಿ, ನಿಮ್ಮ ಧೈರ್ಯ ಇದ್ದರೆ, ತಾಕತ್ತಿದ್ರೆ ಹೊರಡಿಸಿ ನೋಡೋಣ ಎಷ್ಟು ಸಾಲ ಮಾಡಿದ್ದೀರಾ ನೀವು ಅಂತ.